ಆನ್ ಐಚ್. ಹಲೋ ಸೊ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಗಾಡಿ ಬಂದು ಗಂಟೆ ಓಡಿಸಿದ್ದಾರೆ. ಸೊ ನಾವು ಡ್ಯುಯಲ್ ಮೈಕ್ ಸೆಟ್ ಹಾಕೊಂಡು ಓಡಿಸ್ತಿದ್ದೀವಿ. ಸೊ ಅವ್ರು ಮಾತಾಡೋದು ಕೇಳ್ತೀವಿ, ನಾನು ಮಾತಾಡೋದು ಕೇಳ್ತೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಚೆನ್ನಾಗಿದೆ, ಕರೆಕ್ಟಾಗಿ ಬರ್ತಾ ನಂಗೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡೋಣ. ಸೊ ನಾವು ಇವಾಗ ಎಲ್ಲಿ ಹೋಗ್ತಿದ್ದೆ ಅಂದರೆ ನಮ್ಮ ಗಾಡಿ ಗುಡಿ ಮುಗಿಸಿ ಮುಂದೆ ಒಂದು ಮಗದ ಸುಮ್ಮನೆ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ನಮಗೆ ಒಂದು 35 ಕಿಲೋಮೀಟರ್ಸ್ ಇದೆ. ಕರೆಕ್ಟಾಗಿ ಯಾಕಂದರೆ ಮ್ಯಾಪ್ ಕಾಣ್ತಿಲ್ಲ. ನೋಡಿದ್ರೆ 120 ಕಾಸಾಗ್ತಿದೆ. ಗಾಡಿ ಮಾತಾಡೋದು ಕೇಳಿಸ್ತಾ ಇರೋ ಗೊತ್ತಿಲ್ಲ, ಬೈಕಲ್ಲಿ ಯಾವ ಥರ ಇದೆ ಅಂತ ಚೆಕ್ ಮಾಡಬೇಕು. ಆಮೇಲೆ ಇದೇ ಬೇಕಾದ್ರೆ ಈ ಸ್ಪೀಡ್ ಹೋಗ್ತಾ ನಾವು ಪಕ್ಕ ಇನ್ನೊಂದು 20-25 ನಿಮಿಷ ಹೋಗ್ಬಿಡ್ತೀವಿ ಅನ್ಸುತ್ತೆ. ಬಟ್ ಹೆವಿ ಸ್ಪೀಡ್ ಆಗಿದೆ. ಬೈಕ್ ಸೆಟ್ ಎಗದೋಗೋ ಥರ ಹೋಗಿದ್ದಾರೆ ಇವರು. ಅವರು ಜಾಲಿ ಆಗಿದೆ. ನಾನು ತುಂಬ ದಿನ ಆಯ್ತು ಈ ಥರ ಸ್ಪೀಡ್ ಹೋಗಿ. ಅದು ನಾನು ಕ್ಲಿಯರೆನ್ಸ್ ಸೈಡಲ್ಲಿ ಕೂತ್ಕೊಂಡು ಹೋಗೋದು ತುಂಬ ರೇರು. ಸೊ ಇವರು ಓಡಿಸಿದ್ರೆ ಮಾತ್ರ ಹಿಂದೆ ಕೂತ್ಕೊಂಡಿದ್ದೀನಿ. ಅರ್ಧ ಜೀವ ಅವ್ರಿಗೆ ಬಿಟ್ಟಿದ್ದೀನಿ, ಅರ್ಧ ಜೀವ ಗಾಲಿಯಲ್ಲಿ ಆಡ್ತಾ ಇದ್ದೀನಿ. ಅದು ಏನಾಗುತ್ತೆ ಗೊತ್ತಿಲ್ಲ, ಆ ರೇಂಜಲ್ಲಿ ಹೋಗ್ತಿದ್ದಾರೆ ಇವರು. ಅಷ್ಟು ಸ್ಲೋ ಆದರೆ ಪರವಾಗಿಲ್ಲ, ಬಟ್ ಜಾಲಿಯಾಗಿದೆ. ತುಂಬ ದಿನ ಆಯ್ತು ಅಂತ ಹೇಳ್ತಾರೆ ಆಲ್ರೆಡಿ ನಾನು ಇಷ್ಟೊಂದು ಸ್ಪೀಡಾಗಿ ಹೋಗಿ. ಅದು ಕ್ಲಿಯರ್ ಸೈಡಲ್ಲಿ ಕೂತ್ಕೊಂಡು ನೋಡು, ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿಂದ ಗಾಡಿ ಓಡಿಸಿ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಸ್ಲೋ ಆಗಿ ಹೋಗೋಣ ಅಂತೇಳಿ, ಗಾಡಿ ಚೇಂಜ್ ಮಾಡೋಣ ಅಂತೇಳಿ ಹೋಗ್ತಿದ್ದೀವಿ. ಸೊ ಈ ಸಕ್ಕತ್ತಾಗಿದೆ. ಇದು ಕೇರಳ ಗಾಡಿ ಅನಿಸುತ್ತೆ, ಪಕ್ಕ ಇದೆ ಕೇರಳ ಗಾಡಿ. ನೋಡಿ ಅಷ್ಟು ಸಕ್ಕತ್ತಾಗಿದೆ. ಕೇರಳ ಗಾಡಿ ಅಂದರೆ ಕೇರಳ ಗಾಡಿನೇ. ಶಾರ್ಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸಕ್ಕತ್ತಾಗಿದೆ ಬ್ರೋ. ಸೂಪರ್. ಅದು ಕೇರಳ ಗಾಡಿನೇ ಅಪ್ಪ. ನಾನು ಸುಮ್ಮನೆ ಹಂಗೆ ನೋಡಿದ ಕೂಡಲೇ ಕೇರಳ ಥರ ಇದೆ. ಕೇರಳ ಅಡ್ವೆಂಚರ್ ತೋರಿಸಿ ಅಂತೇಳಿ ಕೇರಳ ಗಾಡಿ ಅಂದೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಸಕ್ಕತ್ತಾಗಿದೆಯಪ್ಪ. ಫುಲ್ ಕ್ಲಾಸ್ ಇದೆ ಗಾಡಿ. ಅದು ಲೈಟ್ ಓಕೆ ನಾವು ಮುಂದೆ ಹೋಗೋಣ, ಯಾಕೆಂದರೆ ದೂರ ಹೋಗಬೇಕು. ನಾವು ಏ ಥರ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಬಿಸಿಲು ನಾನು ಹೇಳ್ತೀನಲ್ಲ, ಬೆಂಗಳೂರು ಬಿಸಿಲು ಬೆಳೀತಿದೆ. ಇನ್ನೂ ಏನಾದರೂ ಬಿಸಿಲು ಬಿಟ್ಟರೆ ನಾನು ಹಂಗೆ ಚಿಕ್ಕ ಆಗಿಬಿಡುತ್ತೆ. ಆ ರೇಂಜಲ್ಲಿದೆ ಬಿಸಿಲು. ನೋಡೋಕ್ಕೆ ಅಯ್ಯೋ आवाज काल ब्रेक कंपनालो ಓಕೆ, ಮತ್ತೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದೇ ಸ್ಪೀಡ್ ಕಂಟಿನ್ಯೂ ಮಾಡ್ತಿದ್ದಾರೆ. ಹಿಂದೆ ಮಾತ್ರ ಕುತ್ಕೊಂಡು ಮುಂದೆ ಕುತ್ಕೊಂಡು ಗಾಡಿ ಓಡಿಸ್ಬಿಡೋದಪ್ಪ. ಹಿಂದೆ ಕುತ್ಕೊಂಡು ಆ ಸ್ಪೀಡ್ ಹೋಗ್ತಿದ್ರೆ ಬೆನ್ನು ಮಾತ್ರ ಫ್ರೀಯಾಗಿ. ಬೆನ್ನಿಗೆ ಯಾರು ಬಾಯಿದು ಬಿಟ್ಟರೆ ಪಕ್ಕ ಯಾವ ಥರ ಬೈತಿದ್ದು ಗೊತ್ತಿಲ್ಲ. ಆ ರೇಂಜಲ್ಲಿ ಬೈತಿರ್ತಿದ್ವಿ. ಇವಾಗ 100 ಕ್ರಾಸ್ ಮಾಡಿದ್ರೆ 100 ಕ್ರಾಸ್ ಮಾಡಿ ಆಯಿತು ಅವಾಗಲೇ ಆಲ್ರೆಡಿ. ಬಟ್ ರೋಡ್ ಖಾಲಿ ಆಗಿದೆ, ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರೋಡ್ ಖಾಲಿ ಆಗಿರೋ ನಾವು ಹೋಗ್ಬೋದು. ಅದು ಅಲ್ಲೇ ಇದು ಹೈವೇ ಅಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇ ಲಿಮಿಟ್ ಕೊಟ್ಟಿರ್ತಾರೆ. ಸೊ ನಮ್ಮ ಸೇಫ್ಟಿ ಮುಖ್ಯ. ಸೊ ಸೇಫ್ಟಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಮಿಸ್ ಮಾಡದೆ ನೀವು ಡ್ರೈವ್ ಹೋಗ್ಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಳ್ಳಿ. ಸೇಫ್ಟಿ ಫಸ್ಟು. ಸೊ ಸೇಫ್ಟಿಗೆ ಏನು ಮಾಡಬೇಕು ಅದೆಲ್ಲ ಮಾಡಿ, ಅದಾದಮೇಲೆ ನೀವೆಲ್ಲನೂ ಗಾಡಿ ಸ್ಟಾರ್ಟ್ ಮಾಡಿ. ಸೊ ನಮಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್ಸ್. ಎಷ್ಟು ಕಿಲೋಮೀಟರ್ ಆಗಿದ್ರು? 15 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಮಾತ್ರ ಇದೆ. ಸ್ಪೀಡ್ ಬ್ರೇಕರ್ ಇರೋದು ಮಾತ್ರ ತುಂಬ ಸೇಫ್ಟಿನೇ, ಪರವಾಗಿಲ್ಲ. वो कार ब्रो आराम स्लो बोला. 60 gear போக முடிய மாட்டேங்குது பாரு. அதுதான் ಓಕೆ ನಾವು ಆಲ್ಮೋಸ್ಟ್ ಹತ್ರ ಬಂದಾಯಿತು. ಇಲ್ಲಿಂದ ನನಗೆ ಗೊತ್ತಿದ್ದ ಪ್ರಕಾರ ಇನ್ನೇನು 3.54 ಇರ್ಬೋದು, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಆವಾಗಲೇ 15ಇಂದ ತುಂಬ ದೂರ ಬಂದುಬಿಟ್ವಿ. ಸೊ ಆಲ್ಮೋಸ್ಟ್ ಹತ್ರ ಬಂದೈತೆ ಅನಿಸುತ್ತೆ. ಇಲ್ಲಿಂದ ಅಷ್ಟೇ ಇರ್ಬೋದು. ಬಟ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ನಮ್ಮ ವಾಯ್ಸ್ ಬೇರೆ ಯಾಕಡೆ ಹೋದ್ರೆ ಗೊತ್ತಿಲ್ಲ. ಅವ್ರು பண்ணு ப்ரோ. இன்னும் நம்மளுக்கு 3.6. ಸೊ ನಾವು ಆಲ್ರೆಡಿ ದೇವಸ್ಥಾನ ಹೆಸರೇನ? ಸೊ ಭೋಗನಂದೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ
ಚಿಕ್ಕ ಹುಡುಗ ನಮ್ಮ ಪಾರ್ಕಿಂಗ್ ಮಾಡೋ ಪ್ಲೇಸಲ್ಲಿ ಸಿಕ್ಕಿದ ಸಕ್ಕತ್ತಾಗಿದೆ. ಬನ್ನಿ ನೋಡೋಣ. ಬಾಯ್ ಬರ್ಬೇಕಣ್ಣ ಗೊತ್ತೀನಿ ಬರ್ತೀಯ ಹೊರಗಡೆ? ಸರಿ ಬಾಯ್. ಚಿಕ್ಕ ಹುಡುಗ ಸಕ್ಕತ್ತಾಗಿ ಮಾತಾಡಿಸ್ತಾ. ರೈಡ್ ಮಾತ್ರ ಹೆವಿ ಆಗಿತ್ತು. ಬನ್ನಿ ಹೊರಡೋಣ. ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ, ಫುಲ್ ಸಕ್ಕತ್ತಾಗಿದೆ ಪ್ಲೇಸು. ಬೇರೆ ಲೆವೆಲ್ ಪ್ಲೇಸ್ ಆದರೆ ಫುಲ್ ಗ್ರೀನರಿ ಇದೆ. ಆದರೆ ಏನಂದರೆ ಒಂದೇ ಒಂದು ಕಷ್ಟ ಅಂದರೆ ಎಲ್ಲ ಅಲ್ಲಲ್ಲಿ ಮಲ್ಕೊಂಡಿದ್ದಾರೆ ಸಖತ್ತಾಗಿ. ಸೊ ನಮ್ಮ ಭಾಷೆ ಇದೆ ಅಂತ ನೋಡಿ ಕಳಿಸ್ತೀನಿ. ಎನ್ನಾಚಿ எப்படி உட்காந்து பார்த்துங்க பாரு பாப்பா ஏ மச்சான் நான் ஃபோட்டோ எடுக்கலாவா? நம்மள வேணாம் சொல்லிடாங்கண்ணே. இல்லை அப்போ மந்திர கூட்டம் நான் மறக்கல மாட்டேன். யார் அப்படி காட்டும் இருக்கு? ஸோ சிவா ஸ்டாச்சு இது எத்தனை நாள் தோசிங் பண்ணி தண்ணியை காணும். தண்ணி உள்ளே இருக்கும். நான் இன்னொரு பாட்டில் மாதம் வாங்கி கொடுத்து தாகோட ஒன்றா ஆச்சு தெரியுமா? அவர் சைக் ஆகிட்டாரு. திருடா 5th கேட் தாண்ட விட மாட்டேங்குது. சுவாமி அவங்க மூன்று எப்படி தெரியுது? அந்த பாண்டுங்க உள்ளே இருக்கடா. தண்ணி அதை போட்டுறேன். தண்ணி இருக்கா இல்லையா? அங்கே இந்த ஃபோட்டோ கன்ஃபார்ம் எடுக்கிறோம். இது அந்த சேரட் கிட்ட எடுக்கிறோம். எடுக்கலாம் பொறுமையாக எடுக்கலாம். ஸோ நம்ம அந்த மலை மேலேயே போய் எடுக்கலாம். ஏன்னா ப்ரோ அப்படின்னு சொல்லி இல்லை ப்ரோ சீக்கிரம் மறக்காம எடுத்துடணும். நம்ம தளபதி விஜய் இருக்கிறார். ஆமாம் தளபதி விஜய். ஆமாம் நம்ம காலேஜ் தளபதி விஜய் ಸ್ಟಾರ್ಟ್ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ. ನಾವು ಹೊರಗಡೆ ಹೋಗಿ ತೋರಿಸ್ತೀನಿ. ಅದು ಇವಾಗ ಇಲ್ಲಿಂದ ತೋರಿಸ್ತೀನಿ ಅಷ್ಟೇ. ಸಖತ್ತಾಗಿದೆ. ಬಟ್ ಚಪ್ಪಲಿ ಬಿಡಬೇಕಿಲ್ಲ ಇಲ್ಲ ಮುಂದೆ ಗೊತ್ತಿಲ್ಲ. ಡೇ ಸರಿಪೇங்களா ಹೊರಡುತ್ತೆ? ஓ ஆமாவா? ஆனால் செருப்பு ಹೊರಗಡೆ ದೇವಸ್ಥಾನ ಇದೆ. ಕಲ್ಯಾಣ ಇದೆ ಅನಿಸುತ್ತೆ. ಅದು வெளியே போகிற ಪ್ಲೇಸಾ? ಓ ಇತ್ತವಾ? ಸಕಲಾಗಿದೆ ನೋಡಿ. ಕಲ್ಯಾಣ ನೋಡಿ. ಬಟ್ ನೀರು ಸ್ವಲ್ಪ ಗಲೀಜಾಗಿದೆ. ನೋಡಬೇಕು. போடாரன் குதிரா பூஜை எல்லாம் பண்ணுறது நம்ம கால் மசாஜ் எல்லாம் பண்ணலாம் ப்ரோ. மீன்ல அது ನೋಡಿ ಕಲ್ಯಾಣ ಎಲೆ ಮೇಲೆ ಪಾರಿ ಸರಿ. ಇವಾಗ ಲಿಂಗೇಶ್ವರ ಸ್ವಾಮಿ ಟೆಂಪಲ್ ಸಖತ್ತಾಗಿದೆ. ಇನ್ನು ನಾವಿನ್ನು ಹೊರಗಡೆ ಫುಲ್ಲಾಗಿ ಹೋಗಿ ನೋಡಿಲ್ಲ. ಸದ್ಯಕ್ಕೆ ಚೆನ್ನಾಗಿದೆ. ಈಗ ಕರೆಕ್ಟಷ್ಟು ಕೇಳಿದ್ದೀವಿ. ಸೊ ಕಲ್ಯಾಣ ನೋಡಿ. ಹಾಯ್ ಡ್ಯಾನ್ಸ್ ಆಡ್ದ. ಶೂ ಕಲ್ತಿ ನಿಕ್ಲ ವಾಕರ್ಲಮ್ಮ நான் பறக்க விட்டுக்கணும். ಶೂ கல்த்தி வாக்கர்லாம். ஹலோ வானாவா ஏதோ பண்ணிக்கிறாங்க. ಲೆಗ್ ಮಸಾಜ್ ಅದು ಪರ್ ಅರುಣ ಫ್ಯಾನ್ ಪರ್ ಜನ್ಮ. ಏನು ತಮ್ಮ ನಿನ್ನ ಹೆಸರು? ಆದಿತ್ಯ. ಬಿರ್ಲಾ ಸಿಮೆಂಟ್ ಅಂತ ಹಾಕೊಂಡು ಆದಿತ್ಯ ಅಂತ ಇರ್ತದೆ. ஸோ கால் வைக்கல எதுவும் ஆகாது. அப்படி போய் வைக்கலாண்ணா. இதோ இங்கே யூடியூப் சேனல் பாரு. இங்கே சேனல் ஓனர் இங்கே தாக்குறாரு. நீ நேரில் வாடா. உன்னை வீட்டுக்குள்ள போய் நான் மீட் பண்ணுறேன். நீ ಸರಿ ಬನ್ನಿ ನಾವು ಲೆಗ್ ಮಸಾಜ್ ಮಾಡ್ಕೊಳ್ಳೋಣ ಫಸ್ಟ್ ಕೂತ್ಕೊಂಡು. ಇಲ್ಲೇ ಜಾಸ್ತಿ ಇದೆ ಕಣ. ಅಯ್ಯೋ ಎಲ್ಲಿದೆ? ಅಯ್ಯೋ ಮಸಾಜ್ ಮಾಡ್ತಿದ್ದೆ. ನಿಂಗೆ ನೋಡ ಕಚ್ಚರ ಆಗಿತ್ತು. ಅವ சொல்ற கலர் மீன் அது பபுஸ் எல்லாம் வருது. அப்பா எப்படி கச்சுன்னு தெரியுமா? காணும் தண்ணி வந்து பபுஸ் வந்துச்சு. அப்போ மச்சான் ஸ்னேக் இருக்கிற மாதிரி தான் பார்த்து சொல்லி. ஏய்
ಸ್ನೇಕ್ ಅಲ್ಲ ಅಂದ್ರೆ ஒரு மீன் இருக்காது. ಚೆನ್ನಾಗಿದೆ ಹಾರ್ಟ್ಸ್ ಫೀಲ್ ಆಗ್ತಿದೆ ಮಾತ್ರ ಸಾಕದ ಫೀಲ್ ಆಗಿದೆ ಎಲ್ಲಿ ಕಡೆಗೆ ತಿರುಗು ಕೊಚ್ಚು 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 ಇಲ್ಲ ಹಣ್ಣು தேடி வந்துடும் நம்ம தோசை சாப்பிடுது மீன் இங்கே ப்ரோ ஃபுல்லாக பிச்சு இருக்குது எனக்கு வெளில ப்ரோ ஃபுல்லாக பிச்சு கடிக்குது நம்ம வெளில அப்படி ஃபீல் ஆகுது எனக்கு கடிக்குது ஃபீல் ஆகுது அல்கா அவ்வளோ கீது ப்ரோ நம்ம காலில் கர்சு பிடிச்சிருக்கிறா ஐயோ பிடிச்சிருக்கிறாப்பா மீனுங்கோ ஒன்றா ரெண்டு எவ்வளோ சூப்பர் சூப்பர் ஒரு மீனா காணும் வர வெயிட் பண்ண எல்லாம் என்கிட்ட இருக்குது ஓ வருது ப்ரோ எனக்கு விரல் கடிக்கிறதுக்கு எவ்வளோ ஃபீல் ஆகுது ஹெவியாக கசிதாப்பா வெறும் விரல் கட்டு வருது கச்சு கடிக்குது ಸಾಕಾದ ಕಷ್ಟ பிச்சது ப்ரோ வேகமாக கடிதோ இவ்வளோ கச்சிக்குதுடா ஃபீல் ஆகுதுடா அப்படியே ஃபீல் ஆகுதுடா அப்படியே என்ன பண்ணுறீங்க வேகமாக அது கடிக்குதுன்னா ஐயோ அது போடுற எப்படி இருக்கு பாரு அந்த பிரான மீன் என்ன ஃப்ரெஷ் எடுத்து போட்டா ஐயோ ஐயோ போதும் போதும்ப்பா போதும் ஐயோ ಅಯ್ಯೋ ಚೆವಿಯಾಗಿದೆ ಮಾತ್ರ ಕಿಲೋ ಕಾಲು ಅಲ್ಲಡಲ್ಲಿ ಮೀನು ಆ ದೋಸೆ ಹೆಂಗ್ ತಿಂತದೆ ಅಯ್ಯೋ ಹಂಗೆ ಬರ್ ಸುತ್ತಿ ಕಡಿಚಿಲ್ಲ ದೋಸೆ ಅದು ಸರ್ಕಲ್ ಆಡುದು ಅಮ್ಮ ದಾಸಿಗಿದ್ರ ಓ ಎಲ್ಲ ಅವಗಡೆ போச்சு நாய் ஐயோ பார்க்க கீழே எப்படி பிடிச்சு நிற்கிறான் தலைக்கு தில்லு பட்டியா கொத்து 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 பிடிச்சு நிற்கிறான் விட்டு விட சத்த விட்டு தலை கோமாரி ಕೂಸ್ತಿ ತಾನೆ அப்படியே வச்சுக்கிறேன் ಎಲ್ಲ ಅವ್ನಿಗೆ நல்லா இருக்குது யாரும் காலெல்லாம் நடுங்குது உள்ள அது கால் ஃபுல்லாக நடுங்குது எனக்கு ஒரு கோஸ் எனக்கு ஒரு மாதிரி இருக்கு நீ கீழே உட்காந்துக்க ஃபுல்லா கீழே உட்காந்து ஒரு கால் விடுவை ஒரு கால் வண்டி வை ஃபஸ்ட்டு ஓ என்ன டிஃபரெண்ட் ஆகுது நடி பைத்தியம் ஐயோ எனக்கு கால் எடுத்து கீழே வருது காலிங்கே என்னப்பா நீ என்ஜாய் பண்ண மாட்டியா என்னப்பா நீ என்ஜாய் பண்ண மாட்டா இந்த மாதிரி பேசணுமா நாங்கள் தான் ஒரு டைம் கொடுத்தால காத்தால ಮುಂದೆ ಹೋಗಿರೋದು சரி நைட்டுக்கா 8 மணிக்கு வரான்னு சொல்லு நைட்டு 8 மணியா அந்த தோசை பாரு அப்படியே பிச்சு ஒதுன்னு பாரு தோசை மேலே மீன் போதுறான் கொத்து 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 அதே வாரிங்க கொத்து வச்சுக்கிறா பாப்பா என்னடா தொப்பி தொப்பி விட டேய் அவங்க பாரு சின்ன கொஞ்சம் 2 காலை வச்சு என்ன பண்ணுறா தெரியுமா விட்டா வீட்டுக்கு போய் வந்து சாப்பிட்டு வராங்க இவருக்கு நல்லா இருக்குறா எல்லாமே கரெக்டாக இருக்கு சொல்லல நான் அப்படியே காற்றுக்கு அப்படியே வெறும் மேலே வந்து பாருங்க பாரு வாட்டாயிட்டு தொடுத்துறா எல்லாமே ದೋಸೆ ಕಲಿತೆ ಕಲಿತೆ கால் வைக்கிறா எடுக்கிறா 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 ஃபீல் மாட்டேங்கிறேன் கூத்து கிடையாது இங்கே பாரு கால் கிட்ட கூட இருக்கு ಕಲಿತೆ ಕಲಿತೆ என்ன இருக்குன்னு தெரியல அப்படி கிடைக்குது அவங்க ஒரு மீனோட ஊற்றுங்கிறாங்க ಬರ್ರಿ ಬರ್ರಿ ಶೋರ್ಟ್ಸ್ ನಾವು ಬಂದ್ವಿ ಆಲ್ಮೋಸ್ಟ್ ಹೊರಡೆ ಹೋಗ್ತಾ ಇದ್ವಿ ನಮ್ಮನ್ನು ನೋಡಿ ಅವ್ರು ಇಂಜಿನಿಯರ್ ಅನ್ಕೊಂಡ್ಬಿಟ್ಟಿದ್ದಾರೆ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ಸ್ವಲ್ಪ ಹೇಳ್ಕೊಡ್ತಿದ್ದಾರೆ ಅನಿಸುತ್ತೆ ತಲೆಬದಿ ಬನ್ನಿಕ್ರಲ್ಲೇ ಅವ್ರು ವೀಡಿಯೋ எடுக்கவேಣ ಸ್ವಲ್ಪ ಹೊರಡೆ ಹೋಗೋಣ ಸಕಲಾಗಿದೆ ಹೊರಗಡೆ ಪೇರಳಿದೆ ಹೊರಗಡೆ ಫುಲ್ ಕಲ್ಲುಗಳು ನನಗೆ ಎತ್ತಿದ್ದಾರೆ ಪೂಜೆ ಆಗ್ತಿದೆ ಅನಿಸುತ್ತೆ ನನಗೆ ಪ್ರಕಾರ ಸಾಕತ್ತಾಗಿದೆ ನೋಡಿ ಓ ಫುಲ್ಲು ಕಂಬಗಳಿದೆ ನೋಡಿ ಬೇರೆ ಕಂಬಗಳು ಸಾಕತ್ತಾಗಿದೆ ಓಕೆ ಒಳಗಡೆ ಶಾಪ್ ಬರುತ್ತಿದ್ದಾರೆ ಪೇಟು ಟೆಂಪಲ್
ಎಷ್ಟು ಕಂಬಗಳಿದೆ ನೋಡಿ ಒಳಗಡೆ. ಫುಲ್ ಕಂಬಗಳೇ ಜಾಸ್ತಿ ಇದೆಯಪ್ಪ ಅಲ್ಲಿ. ಇದೇ ಫೋಟೋಶೂಟ್ ಮಾಡ್ಕೊಬೋದು. ಸಕ್ಕತ್ತಾಗಿ ನೋಡಿ ನೋಡಿ ಬೇರೆ ನೋಡಿದಪ್ಪ ದೇವಸ್ಥಾನ. ಹೊರಗಡೆ ಫೋನ್ ಇರ್ತಾರೆ ಗೊತ್ತಿಲ್ಲ, ನೋಡೋಣ. ಮೊಬೈಲ್ ಹಾಕೋಣ. ನಾವು ಹೊರಗಡೆ ಬಂದ್ವಿ. ಹೊರಗಡೆ ಮೊಬೈಲ್ ಅಲೌಡ್ ಇಲ್ಲ ಅಂತೆ. ಸೊ ಅದಷ್ಟು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಸಕ್ಕತ್ತಾಗಿದೆ ಮಾತ್ರ ಒಳಗಡೆ ಸಕ್ಕತ್ತಾಗಿದೆ. ಓ ಪಕ್ಕದಲ್ಲೇ ಮಸೀದಿಗೆ ಬಾರು ಪಿನ್ನಾಡಿ ಸಕ್ಕತ್ತಾಗಿದೆ ದೇವಸ್ಥಾನ. அந்த காய்வாரா நம்ம பிளான் பண்ணியிருந்தோம் தெரியுமா ப்ரோ? கைவாரா கூட சேம் கோயில் இது இந்த மாதிரி ஒயிட்டில் இருக்கும். அது ஃபுல்லாக ஒயிட். ಫುಲ್ ಕಲ್ಲಿಂದಾನೆ ಕಿತ್ತಾರೆ ನೋಡಿ. ಸಖತ್ತಾಗಿದೆ ಬೇರೆ ಲೆವೆಲ್. ಸಖತ್ತಾಗಿದೆ ಮಾತ್ರ ನೋಡಿ ನೋಡಿ. ಹೋಗೋಕ್ಕೆ ಸಖತ್ತಾಗಿದೆ ದಾರಿ. ಬೇರೆ ಲೆವೆಲಲ್ಲಿದೆ. ಬಾಯ್ಸ್ಮೆಂಟ್ ಅಲ್ಲಿ ಮಾತ್ರ ಕಂಡು ಬರ್ತಿದ್ದಾರೆ. ಬೇರೆ ಲೆವೆಲ್ ಇದೆ ಮಾತ್ರ. ಇವಾಗ ಇನ್ನೂ ಇಲ್ಲಿ ಕೆತ್ತಿದ್ದಾರೆ ಅನ್ಸುತ್ತೆ ನೋಡಿ. ಇಲ್ಲಿ ಸಕ್ಕದ ಫೋಟೋ ಶೂಟ್ ಮಾಡ್ಬೋದು. ಬೇರೆ ಲೆವೆಲ್ ಇದೆ ನೋಡೋಕ್ಕೆ. ಮತ್ತೆ ಮತ್ತೆ ಕಂಟಿನ್ಯೂ ಮಾಡೋಣ. ಅಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದೆ ಬಾವಿ ನೋಡೋಕ್ಕೆ ಯಾವ ಥರ ಇದೆ ಗೊತ್ತಿಲ್ಲ. ಕಾಣ್ತಿದೆ ಆ್ಯಕ್ಚುಲಿ ಇಲ್ಲಿ ನನಗೆ. ಈ ಸ್ವಲ್ಪ ಗಲೀಜಾಗಿದೆ, ಟಾಳ ಜಾಸ್ತಿ ಇದೆ. ಸ್ಟ್ಯಾಚು ಮತ್ತು ನಂದು ಇದೆ ಸಕ್ಕರೆ ನೋಡೋಕ್ಕೆ. ಸೊ ಇದು ಫುಲ್ ಸ್ತಂಭಗಳಿರೋದು, ಫುಲ್ ಕಲ್ಲಿನೇ ಹಂಗೆ ಕೆತ್ತಿರೋದು ಅಷ್ಟೇ. ಇದೆಲ್ಲ ಬೇರೆ ಲೆವೆಲ್ ಇದೆ, ಸಖತ್ತಾಗಿದೆ ನೋಡೋಕೆ ನೋಡಿ ಹಿಂಗಿದೆ. ನಾನು ಫೋಟೋ ಶೂಟ್ ಮಾಡೋದು ಅಂದರೆ ಆ ಥರ ಮಾಡ್ಬೋದು, ಆ ಥರ ಪ್ಲೇಸ್ ಇದೆ. ಬೇರೆ ಲೆವೆಲ್ ಇದೆ. ಸಖತ್ತಾಗಿದೆ ನೋಡಿ, ಎಷ್ಟೊಂದು ಕಂಬಗಳಿದೆ. ಆ್ಯಕ್ಚುಲಿ ಕೌಂಟ್ ಮಾಡೋಕ್ಕೆ ಆಗದಷ್ಟು ಇದೆ ಅಲ್ಲಿ. ಸೊ ಅಲ್ಲಿ ಬೆಟ್ಟ, ಈ ಕಡೆ ಒಂದು ಬೆಟ್ಟ, ಹಿಂದೆನೊಂದು ಬೆಟ್ಟ ಇದೆ. ಹಿಂದೆ ಒಂದು ಮಸೀದಿ ಇದೆ, ಸಖತ್ತಾಗಿದೆ ನೋಡೋಕ್ಕೆ. ಎಂಟ್ರೆನ್ಸ್ ಸಖತ್ತಾಗಿದೆ ನಾನು ನೋಡೋಕ್ಕೆ. ಪೂಜೆ ಆಗ್ತಿದೆ ಇವಾಗ. ಮ್ಯಾಕ್ಸ್ 13,000 ಬೇಕಾ ಒಂದು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ನನ್ನ ಪ್ರಕಾರ. ಬಟ್ ಸಖತ್ತಾಗಿದೆ. ಹೊರಗಡೆ ಬಂದಾಯ್ತು ನಾವು. ಫುಲ್ ಕವರ್ ಮಾಡ್ಕೊಂಡು ಆ್ಯಕ್ಚುಲಿ ಅಲ್ಲೊಂದು ಶಿವ ಸ್ಟ್ಯಾಚು ಇದೆ ಅಂತ ಹೇಳ್ದಲ್ಲ, ಸೊ ಅಲ್ಲಿ ಹೋಗ್ತಿದ್ದೀವಿ. ಹೋಗೋಣ. ಈ ಸಗದಾಗಿದೆ இங்கேருந்து வியூ பாரு சூப்பராக இருக்கு. நல்லா தான் இருக்குது. ஆனால் பின்னாடி சன்செட் செம்மையான இது. ஸோ நான் ಅಷ್ಟೊತ್ತು ಹೋಗೋಣ. ಸ್ಟ್ಯಾಚು ಹಾಂ ಅಲ್ಲಿಗೆ ಸರಿ ಬ್ಯಾಕ್ ಮಾಡಿ ತೋರಿಸ್ತೀನಿ. ನಾವು ಆಲ್ರೆಡಿ ಬಂದಾಯಿತು.
ಫುಲ್ ನೀರಾಗಿದೆ ಅಪ್ಪ ಇದೆಲ್ಲ ನೋಡಿ. ಆದ ಮರ ಇದೆ, ಸಕ್ಕದಾಗಿದೆ ಮರಗಳು, ದೊಡ್ಡದಾಗಿದೆ ಆದ ಮರ. ಇದು ಎಷ್ಟಿದೆ? 3 ಇದೆ, 4 ಕರೆಕ್ಟಾಗಿ. ಸೆಂಟ್ರಲ್ಲಿ ಇದೆ ಹೊರಗಡೆ. ಅದನ್ನ ತುಂಬ ಎತ್ತರ ಇಟ್ಟಿದ್ದಾರೆ. ಮೇ ಬಿ ಇದೇನು ಕೆಜಿ ಇಟ್ಟಿರಬೇಕು. ಕರೆಕ್ಟ್ ಬಸ್ತು ಹತ್ತರಿಂದ ಕಾಣಿಸ್ತಿಲ್ಲ, ದೂರದಿಂದನೇ ಕಾಣಿಸ್ತಾ ಅನಿಸುತ್ತೆ. ಅಷ್ಟೊಂದು ಬೆಳಕಿಲ್ಲ ಅನಿಸುತ್ತೆ. ಹಾಂ, ಇವಾಗ ಸರಿ ಕಾಣಿಸ್ತು. ಸಕ್ಕದಾಗಿ ಕಾಣಿಸ್ತಿದೆಯಲ್ಲ, ಸಕ್ಕದಾಗಿ ಕಾಣಿಸ್ತಿದೆ. ನಮ್ಮ ಬಾಯ್ಸ್ ನೋಡಿ ಇನ್ನೂ ಬಂದು ಅಲ್ಲೇ ಇದ್ದಾರೆ. ಸೊ ಅಲ್ಲಿನ ದೇವಸ್ಥಾನ ಬಂದು ಕ್ಯಾಟ್ಸ್ ಮತ್ತು ನಾವು ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ಕವರ್ ಆಯಿತು. ನಾವು ಇಲ್ಲಿಂದ ಬಾಯ್ಲಿ ಎಲ್ಲ ಹೋಗ್ತಿದ್ಯಾ? ಹಾಂ, ಎಂತ ಮೀನು ಇದ್ದಾ? ಎಷ್ಟಿದೆ? ಹಾಂ, ಬಿಟ್ಬಿಟ್ಟು ಅಲ್ಲೇ ಸರಿ ಹೋಗ್ಬಿಟ್ಟು ಬಾಯ್. ಅವಾಗ ಸಗದ ಮಾಡ್ತಿದ್ದ. ಸೊ ಹೇಗಿದೆ? ಸೊ ಹಾಟ್ಸ್ ನೋಡಿ, ಸನ್ಸೆಟ್ ಆಗೋ ಟೈಮಲ್ಲಿ ಆಗ್ತಿದೆ. ಸನ್ಸೆಟ್ ಆಗ್ತಿದೆ. ಸೊ ಇವಾಗ ಆಲ್ಮೋಸ್ಟ್ ನಂದಿ ಹಿಲ್ಸ್ ಹತ್ರ ಹೋಗೋಣ, ಸನ್ಸೆಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಏನು ಮಾಡ್ತೀನಿ, ಆ ವಿಡಿಯೋ ನೆಕ್ಸ್ಟ್ ಆಗಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತೀರಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲ ಟಚ್ ಮಾಡಿಬಿಡಿ. ಸೊ ಮಿಸ್ ಮಾಡ್ತೀವಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ತೀವಿ. ಮಾಡ್ತಾರೆ ನಮ್ಮ ಏಕೆನಾ. ಬೈ ಬೈ ಹಾರ್ಟ್ಸ್.